ಹಾಯ್ ಫ್ರೆಂಡ್ಸ್, ಫಿಲ್ಮಿ ಬೀಟ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ ಪಾಟೀಲ್. ಓಂ ಚಿತ್ರ ನನಗೆ ಇಷ್ಟ. ಲಾಂಗ್ ಹಿಡಿಯೋ ಸ್ಟೈಲ್ನಲ್ಲಿ ಶಿವಣ್ಣನೇ ಫಸ್ಟ್ ಅಂದ್ರು ದರ್ಶನ್. ಇಂಡಸ್ಟ್ರಿಯಲ್ಲಿ ಕೆಲವರು ಮಾತ್ರ ರೌಡಿಸಂ ಸಿನಿಮಾಗಳಲ್ಲಿ ಹೆಚ್ಚು ಅಭಿನಯಿಸ್ತಾರೆ. ಅದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಮುಖರು. ದರ್ಶನ್ ಅವರು ಲಾಂಗ್ ಹಿಡಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಎಂಬ ಮಾತು ಗಾಂಧಿನಗರದಲ್ಲಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ದರ್ಶನ್ ಅವರು ಲಾಂಗ್ ಹಿಡಿದಿರುವ ಬಹುತೇಕ ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಇತ್ತೀಚೆಗೆ ಫೇಸ್ಬುಕ್ ಲೈವ್ಗೆ ಬಂದಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲಾಂಗ್ ಸಂಪ್ರದಾಯ ಬಗ್ಗೆ ಮಾತನಾಡಿದ್ರು. ಈ ವೇಳೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಲಾಂಗ್ ಹಿಡಿಯುವ ಸ್ಟೈಲ್ನ ಹಾಡಿ ಹೊಗಳಿದ್ರು. ಅಷ್ಟಕ್ಕೂ ಶಿವಣ್ಣನ ಬಗ್ಗೆ ದರ್ಶನ್ ಏನ್ ಹೇಳಿದ್ರು ಗೊತ್ತಾ? ಅದು ಏನು ಅಂತ ಹೇಳ್ಬಿಡ್ತೀವಿ ಕೇಳಿ. ದರ್ಶನ್ಗೆ ಲಾಂಗ್ ತುಂಬಾ ಚೆನ್ನಾಗಿ ಹೋಲುತ್ತೆಂಬ ಅಭಿಮಾನಿಗಳ ಅಭಿಪ್ರಾಯಕ್ಕೆ ಮಾತನಾಡಿದ್ದ ದರ್ಶನ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯಿಸಿದ್ದ ಓಂ ಚಿತ್ರವನ್ನ ನೆನಪಿಸಿಕೊಂಡ್ರು. ರೌಡಿಸಂ ಸಿನಿಮಾ ಅಂದ್ರೆ ಓಂ ಅತ್ಯುತ್ತಮ ಚಿತ್ರವೆಂದ್ರು. ಲಾಂಗ್ ಹಿಡಿಯುವ ವಿಷಯಕ್ಕೆ ಬಂದ್ರೆ ಶಿವರಾಜ್ ಕುಮಾರ್ ಅವರು ಮೊದಲು ಎಂದು ದರ್ಶನ್ ಓಂ ಚಿತ್ರದಲ್ಲಿ ಶಿವಣ್ಣನ ಲಾಂಗ್ ಹಿಡಿದ ಸ್ಟೈಲ್ ಆಮೇಲೆ ಬೇರೆ ಯಾರಿಗೂ ಆಗಿಲ್ಲ ಎಂದು ಹ್ಯಾಟ್ರಿಕ್ ಹೀರೋ ಸ್ಟೈಲ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮಗೆ ರೌಡಿಸಂ ಕಥೆಗಳು ಬಂದಾಗ ಏನೋ ಒಂದಾಗ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ದು ಅಷ್ಟೇ. ಅದೇನು ಸ್ವಲ್ಪ ಗ್ರಿಪ್ ಸಿಕ್ತು, ಹಿಡ್ಕೊಂಡ್ಬಿಟ್ವಿ ಎಂದ್ರು. ಇನ್ನು ನಾವು ಲಾಂಗ್ ಇದೀವಿ ಅಲ್ವಾ, ಅದಕ್ಕೆ ನಮ್ಮ ಲಾಂಗ್ ಮ್ಯಾಚ್ ಆಯ್ತು ಎಂದು ದರ್ಶನ್ ತಮ್ಮ ಸ್ಟೈಲ್ ಬಗ್ಗೆ ಮಾತನಾಡಿದ್ರು. ದರ್ಶನ್ ಅಭಿನಯದ ಚೊಚ್ಚಲ ಚಿತ್ರ ಮೆಜೆಸ್ಟಿಕ್ ನಲ್ಲೇ ಲಾಂಗ್ ಹಿಡಿದ ದರ್ಶನ್ ನಂತರ ದಾಸ, ಕಿಟ್ಟಿ, ಕರಿಯ ಶಾಸ್ತ್ರಿ, ಕಲಾಸಿಪಳ್ಯ, ಇಂದ್ರ ಹೀಗೆ ಸಾಲು ಸಿನಿಮಾಗಳಲ್ಲಿ ಲಾಂಗ್ ಹಿಡಿದು ಮಿಂಚಿದ್ದಾರೆ. ಒಟ್ಟಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲಾಂಗ್ ಹಿಡಿಯೋ ಸ್ಟೈಲ್ ನಲ್ಲಿ ಶಿವಣ್ಣನೇ ಫಸ್ಟ್ ಅಂತ ಹೇಳಿ ಹಾಡಿ ಹೋಗಲಿದ್ದಾರೆ. ಹಾಗಿದ್ರೆ ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.